ஸ்ரீ குருப்யோ நமஹ. ஆண்டாள் திருவடிகளே சரணம். அன்று இவ்வுலகம் அளந்தாய் அடி போற்றி, சென்றங்கு தென்னிலங்கை செற்றாய் திரள் போற்றி, பொன்ற சகடம் உதைத்தாய் புகழ் போற்றி, கன்று குணிலாய் எறிந்தாய் கடல் போற்றி, குன்று குடையாய் எடுத்தாய் குணம் போற்றி, என்று பகை கெடுக்கும் நின் கையில் வேல் போற்றி, என்றென்றும் சேவகமே எத்திபறை கோள்வான், இன்று யாம் வந்தோம் ಇರಂಗೇಲುರೆಂಬವಾಯ್. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಅಂದು ತ್ರಿವಿಕ್ರಮಾವತಾರವೆತ್ತಿ ಲೋಕವನ್ನೆಲ್ಲ ಅಳೆದ ನಿನ್ನ ದಿವ್ಯ ಪಾದಗಳಿಗೆ ಮಂಗಳವಾಗಲಿ. ರಾಮಾವತಾರದಲ್ಲಿ ದಂಡಕಾರಣ್ಯವನ್ನು ದಾಟಿ ಲಂಕೆಯವರೆಗೆ ನಡೆದು ರಾಕ್ಷಸರನ್ನು ಸಂಹರಿಸಿದ್ದ ನಿನ್ನ ದಿವ್ಯ ಪಾದಗಳಿಗೆ ಮಂಗಳವಾಗಲಿ. ನಿನ್ನನ್ನು ಕೊಲ್ಲಲು ಬಂದ ಶತಕಾಸುರನನ್ನು ಕಾಲಿನಿಂದ ಒದ್ದು ಸಂಹರಿಸಿದ್ದ ನಿನ್ನ ಪಾದಗಳಿಗೆ ಮಂಗಳವಾಗಲಿ. ಕರುವಿನ ರೂಪದಲ್ಲಿ ಬಂದ ವತ್ಸಾಸುರನನ್ನು ಕವಣೆಯಂತೆ ಎಸೆದು ಸಂಹರಿಸಿದ್ದ ನಿನ್ನ ದಿವ್ಯ ಪಾದಗಳಿಗೆ ಮಂಗಳವಾಗಲಿ. ಗೋವರ್ಧನ ಗಿರಿಯನ್ನು ಛತ್ರಿಯಂತೆ ಎತ್ತಿ ಹಿಡಿದು ಮಳೆಯಲ್ಲಿ ತತ್ತರಿಸುತ್ತಿದ್ದ ಗೋಪ ಗೋಪಿಕೆಯರನ್ನು ದನ ಕರುಗಳನ್ನು ಕಾಪಾಡಿದ್ದ ನಿನ್ನ ಅಭಯ ಗುಣಕ್ಕೆ ಮಂಗಳವಾಗಲಿ. ನಿನ್ನ ರಕ್ಷಣ ಗುಣಗಳನ್ನು, ಸಾಹಸವನ್ನು, ಕೀರ್ತಿಯನ್ನು ಹಾಡುತ್ತಿರುವ ನಮ್ಮ ಮನೋಭಿಲಾಷೆಯನ್ನು ನೆರವೇರಿಸು ಎಂದು ಆಂಡಾಳ್ ದೇವಿಯು ನಮ್ಮೆಲ್ಲರ ಪರವಾಗಿ ಕೇಳುತ್ತಿದ್ದಾರೆ. ಆಂಡಾಳ್ ತಿರುವಡಿಗಳೇ ಶರಣಂ. ಗುರುಭ್ಯೋ ನಮಃ.